ಹಲೋ ಹಾಯ್ ವೆಲ್ಕಮ್ ಟು CAD NEST ಯೂಟ್ಯೂಬ್ ಚಾನಲ್. ಸೊ ನಾನು ಸಾಗರ್. ಪ್ರೀವಿಯಸ್ ಸೆಕ್ಷನಲ್ಲಿ ನಾವೇನು ನೋಡ್ತಾ ಇದ್ವಿ ಅಂದರೆ ಗ್ರಾಸ್ ಸ್ಯಾಲರಿ ಬಗ್ಗೆ ತಿಳ್ಕೊಂಡ್ವಿ ಆ್ಯಂಡ್ PF ಬಗ್ಗೆ ತಿಳ್ಕೊತಾ ಬಂದ್ವಿ ಅಲ್ವಾ. ಈ ಸೆಕ್ಷನಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ ESI ಬಗ್ಗೆ ತಿಳ್ಕೊತಾ ಇದ್ದೀವಿ. ವಾಟ್ ಡು ಯು ಮೀನ್ ಬೈ ESI ಅಂದರೆ ಏನು? ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಅಂತ. ಸೊ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಅಂದರೆ ಏನು? ಲೈಕ್ ಇವಾಗ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಅಂದರೆ ESI ಹಾಸ್ಪಿಟಲ್ಸ್ ಅಂತಲೇ ಕೆಲವೊಂದು ಕಡೆ ಇರುತ್ತೆ. ಆ ESI ಹಾಸ್ಪಿಟಲ್ಸ್ ಅಂದರೆ ಹೇಗಿರುತ್ತೆ ಅಂದರೆ ಲೈಕ್ ಅಲ್ಲೆಲ್ಲ ನಮಗೇನು ಫೆಸಿಲಿಟೀಸ್ ಇರುತ್ತೆ ಅಂದರೆ ESI ಕಟ್ಟಾಗೋರಿಗೆ ಅಲ್ಲೋಗಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಲೈಕ್ ಟ್ಯಾಬ್ಲೆಟ್ಸ್ ಬೇಕಿತ್ತು ಆರ್ ಮೆಡಿಸನ್ಸ್ ಬೇಕಿತ್ತು, ಆಯಿಂಟ್ಮೆಂಟ್, ವಾಟ್ ಎವರ್ ಏನೇ ಬೇಕಿದ್ರೂ ನಾವು ESI ಹಾಸ್ಪಿಟಲ್ಸ್ಗೆ ಹೋಗಿ ನಾವು ESI ನಂಬರ್ ಕೊಟ್ಟಿರ್ತಾರಲ್ವ ಆ ನಂಬರ್ನ ಕೊಟ್ಟು ಅಥವಾ ಎಂಪ್ಲಾಯಿ ನೇಮ್ ಅವ್ರ ನಂಬರ್ ಅಂತ ಕೊಟ್ಟಿರ್ತಾರೆ ಕಂಪ್ನೀಸಲ್ಲಿ, ಆ ನಂಬರ್ನ ಕೊಟ್ಟು ನಮ್ಗೆ ಯಾವ ಟ್ಯಾಬ್ಲೆಟ್ ಬೇಕೋ ನಾವು ಅದನ್ನು ಕೇಳಿದ್ರೆ ಲೈಕ್ ನಮ್ಗಲ್ಲಿ 50% ಆರ್ 30% ಡಿಡಕ್ಟ್ ಆಗಿ ಕೊಡ್ತಾರೆ. ಸೊ ಡಿಡಕ್ಟ್ ಮಾಡ್ಕೊಂಡು ಕೊಡ್ತಾರೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ESIನ ಯೂಸ್ ಮಾಡ್ತೀವಿ. ಸೊ ಈಸ್ ಈಕ್ವಲ್ ಟು ESIನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಈಸ್ ಈಕ್ವಲ್ ಟು ಸೇಮ್ ಎಸ್ ಇಟ್ ಈಸ್ ಗ್ರಾಸ್ ಸ್ಯಾಲರಿ ಮೇಲೆ 10%ನ ಮಾಡ್ತೀವಿ. ESIನ ಎಷ್ಟು ಮಾಡ್ತೀವಿ? ಗ್ರಾಸ್ ಸ್ಯಾಲರಿ ಮೇಲೆ 10%ನ ಮಾಡ್ತೀವಿ. ಅಗೈನ್ ಈಸ್ ಈಕ್ವಲ್ ಟು ಗ್ರಾಸ್ ಸ್ಯಾಲರಿ ಇಂಟು 10% ಮೇಲೆ ನಾವು ESIನ ಮಾಡ್ತೀವಿ ಸೇಮ್ ಆ್ಯಸ್ ಇಟ್ ಈಸ್. ಹೀಗೆ ಪ್ರತಿಯೊಬ್ಬರಿಗೂ ಈ ESI ಹೀಗೇ ನಮಗೆ ಕೌಂಟ್ ಆಗ್ತಾ ಬರುತ್ತೆ. ಲೈಕ್ ಹಾಗೆ ಮುಂದಿನ ಸೆಕ್ಷನಲ್ಲಿ TDS ಆ್ಯಂಡ್ ಟೋಟಲ್ ನೆಟ್ ಅಮೌಂಟ್ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ CAD NEST ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.